ಹೊಸ ದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಶ್ವಾವಸು ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಶ್ವಾವಸು ಸಂವತ್ಸರದ ಇಡೀ ವರ್ಷದ ಅವಧಿ ಯಾವ ರೀತಿಯಲ್ಲಿ ಮುನ್ನಡೆಯನ್ನು ಕಲ್ಪಿಸಬಹುದು, ಯಾವ ರೀತಿಯಲ್ಲಿ ಹಿನ್ನಡೆಗೆ ಕಾರಣವಾಗುವಂಥದ್ದು ಸಾಧ್ಯವಾಗಬಹುದು ಎನ್ನುವಂಥದ್ದನ್ನು ಗ್ರಹಗಳ ನಿಟ್ಟಿನಲ್ಲಿ ನಾವು ಇವತ್ತು ವಿಶ್ಲೇಷಿಸೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮಕರ ರಾಶಿಯವರು ಸಂತೋಷ ಪಡಬೇಕಾದಂತಹ ಬಹಳ ಮಹತ್ವದ ಅಂಶ ಏನು ಅಂತಂದರೆ, ಈ 7.5 ವರ್ಷಗಳಿಂದ ಏನು ತೊಂದರೆಗೆ ಸಿಲುಕಿಸಿದಂಥ 7.5 ದಿನಗಳು ಇದ್ದವು, 7.5 7.5 ವರ್ಷಗಳ ಶನಿಕಾಟ, ಅದರಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಅದ್ಭುತ ವಿಚಾರ ಮಕರ ರಾಶಿಯವರಿಗೆ ಇದು ಸಂಪ್ರಾಪ್ತಿಯಾಗ್ತಾ ಇದೆ. ಹಾಗಾಗಿ ಆನಂದವನ್ನು ಹೊಂದಬೇಕಾದಂತಹ ಅದ್ಭುತವಾದಂತಹ ಸಂವತ್ಸರವಾಗಿ ಈ ವರ್ಷ ನಿಂತುಕೊಳ್ತಾ ಇದೆ. ಹಾಗೆಯೇ ಅನೇಕ ಒಂದು ಹೋಯಿತು ಅನ್ನುವಾಗ ಇನ್ನೊಂದೇನಾಗುತ್ತೆ, ತನ್ನದೇ ಆದಂತಹ ಹಿನ್ನಡೆಯನ್ನು ಪಡೆಯುವಂಥದ್ದಕ್ಕೂ ಕೂಡ ಏನು ಈ ಜಾತಕ ಶಾಸ್ತ್ರದಲ್ಲಿ ಒಂದು ಭಾರತೀಯ ಜ್ಯೋತಿಷ್ಯದ ಸಂದರ್ಭದಲ್ಲಿ ಉಂಟಾಗ್ಬಿಡುತ್ತೆ. ಹಾಗಾದರೆ ಅಂಥದ್ದೇನು ಈ ಒಂದು ವರ್ಷದಿಂದ ಗುರುಬಲ ಈ ಮಕರ ರಾಶಿಯವರಿಗೆ ಇತ್ತು, ಅದು ಈ ವರ್ಷ ಅದು ದೂರವಾಗುತ್ತೆ. ಯಾಕೆಂದರೆ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾನೆ. ಹಾಗಾಗಿ ಶನೈಶ್ಚರನ ಕಾಟ ನೀಗಿತ್ತು ಅಂತಾದರೆ ಈ ಒಂದು ಗುರುಬಲದ ಸಂದರ್ಭದ ಸಂಪನ್ನತೆ ಏನಾಗ್ತಾ ಇದೆ, ತಪ್ತಾ ಇದೆ. ಬಟ್ ಗುರುಗ್ರಹದ ಸಂಪನ್ನತೆ ತಪ್ಪು ಹೋಯಿತು ಅಂತ ತಕ್ಷಣ ಏನೋ ಒಂದು ದೊಡ್ಡ ತೊಂದರೆಗೆ ಸಿಲುಕು ಹಾಕ್ಕೊಂಡ್ವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಧೈರ್ಯವನ್ನು ಕೊಡಬಹುದಾದಂತಹ ಈ ಮನೆಯ ಯಜಮಾನ ಯಾರು ಅಂತಂದರೆ ಶನೈಶ್ಚರ. ಆತ ಮೀನರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ಈ 7.5 ವರ್ಷಗಳ ಕಾಲ ಧೈರ್ಯವಿಲ್ಲದೆ ಅಧೈರ್ಯವನ್ನೇ ಹೊಂದಿ ಯಾತನಾಮಯವಾದಂತಹ ಸನ್ನಿವೇಶವನ್ನು ಏನು ಮಕರ ರಾಶಿಯವರು ನಿರ್ಮಾಣ ಮಾಡಿಕೊಂಡಿದ್ದರು, ಇದೇ ಶನೈಶ್ಚರನ ಮೂಲಕವಾಗಿ ಧೈರ್ಯವನ್ನು ಪಡೆಯುವಂತಹ ಸದವಕಾಶವನ್ನು ಈ ವರ್ಷ ಇವರು ಪಡೀತಾರೆ ಅನ್ನುವಂಥದ್ದು ಸಂತೋಷದ ಸಂಗತಿಯಾಗಿದೆ. ಯಾಕೆಂದರೆ ಶನೈಶ್ಚರನ ಒಂದು ಸಕಾರಾತ್ಮಕವಾದಂಥ ಅಂಶ ಏನು ಅಂದರೆ, ನಾವು ಶನೈಶ್ಚರ ಶನಿ ಅನ್ನುವಂಥದ್ದಾಗಿ ಅವನನ್ನು ಹೀಯಾಳಿಸಿದರೂ ಕೂಡ ಅಥವಾ ಯಾವುದೋ ಒಂದು ಭಯದಲ್ಲಿ ಅವನನ್ನು ನೋಡಿದರೂ ಕೂಡ ಶನೈಶ್ಚರನ ಒಂದು ಸಂಪನ್ನತೆ ಏನು ಅಂತಂದರೆ, ಯಾವ ವಿಚಾರದಲ್ಲಿ ಅವನು ನಮ್ಮ ತೊಳಲಾಟಗಳನ್ನು ನಡೆಸಿರ್ತಾನೋ ಆ ವಿಚಾರಗಳಲ್ಲಿನ ಎಲ್ಲ ರೀತಿಯ ಒಂದು ಅನುಭವಗಳನ್ನು ನಮ್ಮ ಪಾಲಿಗೆ ಅವನು ಧಾರೆ ಎರೆಯುವುದರ ಮೂಲಕ ಆ ಅನುಭವಗಳ ಮೂಲಕವಾಗಿಯೇ ಮುಂದಿನ ಜೀವನವನ್ನು ಸಕಾರಾತ್ಮಕವಾದ ನೆಲೆಯಲ್ಲಿ ಸಾಗಿಸಿಕೊಂಡು ಹೋಗೋದಕ್ಕೆ ಒಂದು ಅನುಕೂಲವನ್ನು ಅವಕಾಶವನ್ನು ಇದೇ ಶನೈಶ್ಚರ ಮಾಡಿಕೊಡ್ತಾನೆ. ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಯಾವ ಸಂದರ್ಭದಲ್ಲಿ ಯಾವ ಗೆಳೆಯರು ನಾವು ಸಬಲರಾಗಿದ್ದಾಗ ಅಥವಾ ಬಂಧುಗಳು ನಾವು ಸಬಲರಾಗಿದ್ದಾಗ ನಮ್ಮ ಸುತ್ತಮುತ್ತಲೇ ಅವರು ಸುತ್ತಾಡ್ತಾ ಇರ್ತಾರೋ, ಅಂತಹ ಸುತ್ತಾಡುವ ಆ ಬಂಧುಗಳು, ಗೆಳೆಯರು ಅಥವಾ ಯಾವುದೋ ಒಂದಿಷ್ಟು ಜನರ ಸಮೂಹವೋ ಅವರು ಈ ಶನಿಕಾಟದ ಸಂದರ್ಭದ ಯಾತನೆಯ ಸಂದರ್ಭದ ದಿನಗಳಲ್ಲಿದ್ದಾಗ ದೂರವಾಗುವಂಥ ಒಂದು ಸನ್ನಿವೇಶ ಏನಿರುತ್ತೆ, ಆಗ ಒಬ್ಬ ಮನುಷ್ಯ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಕಷ್ಟಕ್ಕೆ ಯಾರು ಒದಗುತ್ತಾರೆ, ನಮ್ಮ ಕಷ್ಟ ಇದ್ದಾಗ ಯಾರೆಲ್ಲ ದೂರವಾಗ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಅನುಭವದ ನೆಲೆಯಲ್ಲಿ ಈ ಶನಿಕಾಟದ ಬಿಸಿಯಾದ ಮೂಸೆಯಲ್ಲಿ ಆ ಒಂದು ಅರಿವನ್ನು ನಾವು ಪಡೆಯುವಂಥದ್ದಕ್ಕೆ ಶನೈಶ್ಚರ ಒಂದು ರೀತಿಯ ಶಕ್ತಿಯನ್ನು ಒದಗಿಸಿರ್ತಾನೆ. ಅಷ್ಟೇ ಅಲ್ಲ, ನಾವು ಎಲ್ಲಿ ನಷ್ಟವನ್ನು ಮಾಡಿಕೊಂಡ್ವಿ, ನಮ್ಮ ದಾರಿ ಯಾಕಾಗಿ ಕಷ್ಟಮಯದ್ದಾಯಿತು, ಯಾವ ಕಾರಣಕ್ಕಾಗಿ ಇದ್ದಂತಹ ಬೆಳಕನ್ನು ನಾವು ಕಳ್ಕೊಂಡ್ವಿ, ಯಾವ ಒಂದು ನಮ್ಮ ಮಾತಿನಿಂದ ನಮ್ಮ ಮಾತೇ ನಮಗೆ ಮುಳುವಾಗುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡ್ವಿ, ಯಾರನ್ನು ನಂಬುವುದರ ಮೂಲಕವಾಗಿ ನಾವು ನಮ್ಮ ಹಣವನ್ನು ಕಳ್ಕೊಂಡ್ವಿ. ಈ ಎಲ್ಲ ವಿಚಾರಗಳ ನೆಲೆಯಲ್ಲಿ ಈ ಸಂದರ್ಭಗಳಲ್ಲಿ ಈ ರೀತಿಯಲ್ಲಿ ವರ್ತಿಸಿದರೆ ಮಾತ್ರ ಈ ಒಂದು ರೀತಿಯ ದುರ್ಭರವಾದಂಥ ಕ್ಷಣವನ್ನು ನೀಗಿಸ್ಕೊಳ್ಬಹುದು ಅನ್ನುವಂತಹ ಬಹು ಅಮೂಲ್ಯವಾದಂತಹ ಅನುಭವಗಳ ಒಂದು ದೊಡ್ಡ ಕುಂಭವನ್ನು ಏನು ಶನಿ ಮಹಾರಾಜ ಮಕರ ರಾಶಿಯವರಿಗೆ ಈಗ ಒದಗಿಸಿರ್ತಾನೆ. ಮಕರ ರಾಶಿಯವರ ಒಂದು ದೊಡ್ಡ ಶಕ್ತಿ ಏನು ಅಂತಂದರೆ, ಇವರು ಮತ್ಸ್ಯೋದ್ಯಮದಲ್ಲಿ ಅಥವಾ ನೀರಿಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ, ಕೃಷಿಯಲ್ಲಿ ಅಥವಾ ಧಾನ್ಯಗಳ ಮಾರಾಟದ ವಿಚಾರದಲ್ಲಿ ಅಥವಾ ಈ ಸಿಲ್ಕ್ ಬಟ್ಟೆಗಳ
ಒಂದು ಮಾರಾಟದ ಅಂಗಡಿಯನ್ನು ಅಥವಾ ಒಂದು ಸಿಲ್ಕ್ ವಸ್ತ್ರಗಳನ್ನು ತಯಾರಿಸಬಹುದಾದಂಥ ಘಟಕಗಳನ್ನು ನಿರ್ಮಿಸುವುದರಲ್ಲಿಯೂ ಇವರು ಸಿದ್ಧಹಸ್ತರಾಗಿರ್ತಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲಿ ಇವರು ತಮ್ಮನ್ನು ಈಗ ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಆರ್ಥಿಕ ಕ್ಷೇತ್ರದ ಯಜಮಾನನಾಗಿ, ಇವರ ಮಕರ ರಾಶಿಯ ಯಜಮಾನನೂ ಶನೈಶ್ಚರನೇ, ಇವರ ಆರ್ಥಿಕ ಕ್ಷೇತ್ರ ಕುಂಭರಾಶಿಯ ಯಜಮಾನನೂ ಶನೈಶ್ಚರನೇ ಆಗಿರೋದ್ರಿಂದ ಶನೈಶ್ಚರ ಆರ್ಥಿಕವಾದಂಥ ವಿಚಾರಗಳಲ್ಲಿ ಅರಳಿ ನಿಲ್ಲಲು ಬೇಕಾದಂತಹ ಧೈರ್ಯವನ್ನು ಈಗ ಒದಗಿಸೋದ್ರಿಂದ ಈ ಯಾವುದೇ ನೀರಿಗೆ ಸಂಬಂಧಿಸಿದಂತಹ ಕೃಷಿಗೆ ಸಂಬಂಧಿಸಿದಂತಹ ಅಥವಾ ಉಡುಪುಗಳಿಗೆ ಸಂಬಂಧಿಸಿದಂತಹ ಅಥವಾ ಚಿನ್ನ ಬೆಳ್ಳಿಗಳ ವಜ್ರಾಭರಣ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮಕರ ರಾಶಿಯವರು ಯೋಚನೆ ಮಾಡಬಹುದಾದಂತಹ ವಿಚಾರಕ್ಕೆ ಇದು ಸದವಕಾಶವನ್ನು ಒದಗಿಸುವಂಥ ಕಾಲಘಟ್ಟವಾಗಿದೆ. ಇನ್ನು ಕುಂಭರಾಶಿಗೆ ಅಂದರೆ ಇವರ ಧನಸ್ಥಾನಕ್ಕೆ ರಾಹು ಪ್ರವೇಶ ಮಾಡ್ತಾನೆ. ಅಂದರೆ ಬರುವ ಮೇ ಮಧ್ಯಭಾಗದಿಂದ ಅವನ ಪ್ರವೇಶವಾಗುತ್ತೆ. ಆಗ ಇಲ್ಲಿಯವರೆಗೂ ಧೈರ್ಯವನ್ನು ಕೊಟ್ಟಂತಹ ರಾಹು ಏನಾಗ್ತಾನೆ, ಒಮ್ಮೆಂದೊಮ್ಮೆಗೆ ಅಧೈರ್ಯವನ್ನು ಕೊಡಬಹುದಾದಂತಹ ಒಂದು ಕುಕೃತ್ಯವನ್ನು ನಡೆಸಬಹುದಾದಂಥದ್ದಕ್ಕೆ ಈಗ ಅವಕಾಶ ಒದಗಿ ಬರುತ್ತದೆ. ಹಾಗಾಗಿ ಶನೈಶ್ಚರನ ಮೂಲಕವಾಗಿ ಧೈರ್ಯಕ್ಕೆ ಬೇಕಾದಂತಹ ಗಟ್ಟಿಯಾದಂತಹ ಶಕ್ತಿ ಸಿಕ್ಕಿದರೆ, ಯಾವನು ಧೈರ್ಯವನ್ನು ಕೊಡ್ತಾ ಇದ್ದಂತಹ ಕೆಲಸಕ್ಕೆ ನಿರತನಾಗಿದ್ದನೋ ಅಂತಹ ರಾಹು ಅಧೈರ್ಯವನ್ನು ನಿರ್ಮಿಸುವಂತಹ ಒಂದು ದುರ್ಭರ ಕ್ಷಣಗಳನ್ನು ಈ ವರ್ಷದಲ್ಲಿ ಸೃಷ್ಟಿಸಲಿಕ್ಕೆ ಅವಕಾಶವಾಗುವ ಹಾಗೆ ಮೇ ಮಧ್ಯಭಾಗದಿಂದ ಈ ಒಂದು ಕುಂಭರಾಶಿಗೆ ರಾಹುವಿನ ಪ್ರವೇಶವಾಗುತ್ತೆ. ರಾಹುವಿನ ಪ್ರವೇಶ ಅಲ್ಲಿ ಆದಾಗ ಏನಾಗುತ್ತೆ, ಅದೇ ಸಂದರ್ಭದಲ್ಲಿ ಈ ಒಂದು ಅಷ್ಟಮ ಸ್ಥಳಕ್ಕೆ ಇವರಿಗೆ ಅಷ್ಟಮ ಯಾವುದು ಅಂತಂದರೆ ಅದು ಸಿಂಹರಾಶಿಯಾಗಿರುತ್ತೆ. ಅಲ್ಲಿ ಕೇತುವಿನ ಪ್ರವೇಶ ಆಗಿರೋದ್ರಿಂದ ಯಾವಾಗ ಮೇ ಮಧ್ಯಭಾಗದಲ್ಲಿ ರಾಹು ಇವರ ಆರ್ಥಿಕ ಕ್ಷೇತ್ರ ಅಂದರೆ ಕುಂಭರಾಶಿಗೆ ಬರ್ತಾನೋ ಅದೇ ಸಂದರ್ಭದಲ್ಲಿ ಇವರ ಅಷ್ಟಮ ಸ್ಥಳಕ್ಕೆ ಅಂದರೆ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರು ಬಹು ಎಚ್ಚರವನ್ನು ವಹಿಸಬೇಕಾದಂತಹ ವಿಚಾರ ಏನಿರುತ್ತೆ ಅಂದರೆ ಆರೋಗ್ಯದ ಬಗೆಗಾಗಿ ಎಚ್ಚರವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಎಲರ್ಜಿ ಅಥವಾ ಯಾವುದೇ ರೀತಿಯ ಚರ್ಮವ್ಯಾಧಿ ಅಥವಾ ಯಾವುದೇ ರೀತಿಯ ಈ ನೀರಿನ ಕಾರಣಕ್ಕಾಗಿ ಬರಬಹುದಾದಂಥ ಬಾಧೆಗಳು ಅಥವಾ ನೀರಿನಿಂದ ಕೆಲವು ಮಟ್ಟಿಗಿನ ಅಪಾಯಗಳು ಅಥವಾ ನೀರಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಹಣವನ್ನು ತೊಡಗಿಸುವುದರ ಮೂಲಕವಾಗಿ ಬರಬಹುದಾದಂತಹ ಅನೇಕ ಸಂದರ್ಭದ ಒಂದು ಏಳು ಬೀಳುಗಳು, ಈ ಎಲ್ಲ ನಿಟ್ಟಿನಲ್ಲಿ ತಮ್ಮ ಅನುಭವಗಳನ್ನು ಹೊರಗೆ ಹಚ್ಚಿ ನೋಡಬೇಕಾದಂಥ ಅನಿವಾರ್ಯತೆಯನ್ನು ಇವರು ಸೃಷ್ಟಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮಲ್ಲೆಲ್ಲ ಒಂದು ತೊಂದರೆ ಇರುತ್ತೆ. ಯಾರೋ ಒಬ್ಬರು ಯಾವುದೋ ಒಂದು ಕೆಲಸದಲ್ಲಿ ಅವರು ಸಕ್ಸಸ್ಸನ್ನು ಪಡೆದಿದ್ದಾರೆ ಅಂತಾದರೆ ನಾವು ಕೂಡ ಆ ಸಕ್ಸಸ್ಸನ್ನು ಪಡಿಬಹುದೇನೋ ಅಂತ ಯೋಚನೆ ಮಾಡಿಕೊಂಡು ಅದರ ಬಗೆಗಾಗಿಯೇ ನಮ್ಮ ಹೆಜ್ಜೆಗಳನ್ನು ಇಟ್ಟರೆ ಆ ಸಕ್ಸಸ್ಸನ್ನು ಪಡೆದಂಥವರು ಅವರಲ್ಲಿ ಇರಬಹುದಾದಂಥ ಅನುಭವದ ಕಣಜದಿಂದ ಅಥವಾ ಅವರಿಗೆ ಅವರ ಅನುಭವದ ಮೂಲಕವಾಗಿ ಬೆಂಬಲವನ್ನು ಕೊಡಬಹುದಾಗಿದ್ದ ಅವರ ಸಂಗಾತಿಗಳು ಯಾರೋ ಇರುವುದರ ಕಾರಣಕ್ಕಾಗಿ ಯಶಸ್ಸನ್ನು ಪಡೆದಿದ್ದರೆ ನಮಗೆ ಅಂತಹ ಒಂದು ವಿಚಾರದಲ್ಲಿ ಅವರು ಪಡೆದಿರಬಹುದಾಗಿದ್ದ ಯಶಸ್ಸಿನ ವಿಚಾರದಲ್ಲಿ ನಮಗೆ ಅನುಭವಗಳ ವಿಚಾರ ಕೊರತೆ ಇದೆ ಅಂತಾದರೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗುವಂಥ ಅವಸರದ ಹೆಜ್ಜೆಗಳನ್ನು ಮಾತ್ರ ಇವರು ಮಕರ ರಾಶಿಯವರು ನಿರ್ಮಾಣ ಮಾಡಿಕೊಡಬಾರ್ದು. ಆದರೆ ಯಾವುದರಲ್ಲಿ ಇವರಿಗೆ ಪರಿಪೂರ್ಣವಾದಂಥ ಜ್ಞಾನ ಇದೆಯೋ ಆ ಜ್ಞಾನವನ್ನು ಹೊಂದಿದಂಥ ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಡುವುದರ ಮೂಲಕವಾಗಿ ಇವರು ಮುನ್ನುಗ್ಗಲಿಕ್ಕೆ ಪ್ರಯತ್ನಿಸಿದರೆ ಖಂಡಿತವಾಗಿ ಯಶಸ್ಸನ್ನು ಪಡೆಯೋದಕ್ಕೆ ಬೇಕಾದಂತಹ ಒಂದು ಸಮರ್ಥನೆಯನ್ನು ಇವರು ನಿರ್ಮಿಸ್ಕೊಳ್ಳೋದಕ್ಕೆ ಒಂದು ಪ್ರಾಜೆಕ್ಟ್ ಪ್ಲ್ಯಾನನ್ನು ಖಂಡಿತ ಮಾಡಿಕೊಡ್ಬಹುದು. ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದರಲ್ಲಿ ಯಶಸ್ಸನ್ನು ಕೂಡ ದೊಡ್ಡ ರೀತಿಯಲ್ಲಿ ಇವರು ನಿರೀಕ್ಷಿಸಬಹುದಾಗಿದೆ. ಇನ್ನೊಂದು ದೊಡ್ಡ ವಿಚಾರ ಇವರು ಮಾಡಬಹುದಾದದ್ದು ಈ ನಾವು ಏನನ್ನು ಈ ವಿಶೇಷವಾಗಿ ಏವಿಯೇಷನ್ ಅಂದರೆ ಈ ವಿಮಾನಗಳಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ನಾವು ಪೈಲಟ್ ಆಗುವಂಥದ್ದು ಅಥವಾ ಈ ಒಂದು ವಿಮಾನದ ಬಿಡಿ ಭಾಗಗಳನ್ನು ಅಥವಾ ವಿಮಾನದ ವಿಚಾರವಾಗಿ ಬೇಕಾದಂತಹ ಯಾವುದೇ ರೀತಿಯ ಘಟಕಗಳನ್ನು ಸ್ಥಾಪಿಸುವುದರಲ್ಲಿ ಇವರಿಗೆ ನೆರವಿಗೆ ಬರುವಂತಹ ಒಂದು ದೊಡ್ಡ ಶಕ್ತಿಯ ಒಂದು ವಿಚಾರ ಅಂತಂದರೆ ಅದು ಶುಕ್ರಗ್ರಹದ ಅನುಗ್ರಹ ಇರುತ್ತೆ. ಹಾಗಾಗಿ ಶುಕ್ರಗ್ರಹದ ಅನುಗ್ರಹ ಈ ರಾಶಿಯವರಿಗೆ ವಿಶೇಷವಾಗಿ ಈ ವರ್ಷ ದಕ್ಕುವುದಕ್ಕೆ ಸಾಧ್ಯತೆ ಹೆಚ್ಚಿನ ರೂಪದಲ್ಲಿ ಇದ್ದಿರೋದ್ರಿಂದ ಈ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಇವರು ತಮ್ಮ ಒಂದು ಜೀವನದ ಸಂದರ್ಭವನ್ನು ಈ ರೀತಿಯಲ್ಲಿ ಅರಳಿಸ್ಕೊಳ್ಬಹುದು ಅನ್ನುವಂಥದ್ರ ಬಗ್ಗೆ ಕೆಲವು ಕನಸುಗಳನ್ನು ಕಾಣೋದಕ್ಕೆ ಸದಾವಕಾಶವನ್ನು ನಿರ್ಮಿಸುವಂತಹ ಒಂದು ವರ್ಷವೂ ಇದಾಗಿದೆ. ಇದರ ಜೊತೆಗೇ ಈ ಔಷಧೀಯ
ಅನೇಕ ನಾವು ಜೀವನದಲ್ಲಿ ಎಲ್ಲ ಔಷಧಗಳು ಕೂಡ ಸಿಗಬಹುದಾದಂಥ ವಿಚಾರ ಹೇಗಿರುತ್ತೆ ಅಂದರೆ ಅದು ಗಿಡಮೂಲಿಕೆಗಳಿಂದಾಗಿ ಸಾಧ್ಯವಾಗುತ್ತೆ. ಈ ಗಿಡಮೂಲಿಕೆಗಳ ಮೂಲಕವಾಗಿ ವಿಶೇಷವಾದಂತಹ ಔಷಧಗಳನ್ನು ಈವರೆಗೆ ಜಗತ್ತು ಅರಿಯದೇ ಹೋಗಬಹುದಾಗಿದ್ದಂತಹ ಸಂಗತಿಗಳ ರೀತಿಯಲ್ಲಿನ ಔಷಧಗಳನ್ನು ಹುಡುಕುವುದರ ಮೂಲಕ ಅಥವಾ ಅಂತಹ ಔಷಧಗಳನ್ನು ಇನ್ನಿಷ್ಟು ನಾವು ಏನನ್ನು ಆ ಒಂದು ಔಷಧಗಳಲ್ಲಿ ಇರುವಂಥದ್ದನ್ನೇ ಇನ್ನಿಷ್ಟು ಹೆಚ್ಚಿನ ಸೊಫಿಸ್ಟಿಕೇಟೆಡ್ ಮಾದರಿಯಲ್ಲಿ ಅದನ್ನು ಸಂವರ್ಧನೆ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ಆ ವಿಚಾರದಲ್ಲಿ ಹೆಚ್ಚಿನ ದೊಡ್ಡ ಮಾರ್ಕೆಟನ್ನು ಇವರು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ, ಆ ಮಾರ್ಕೆಟನ್ನು ನಿರ್ಮಾಣ ಮಾಡಿಕೊಳ್ಳುವುದರ ಮೂಲಕ ಧನ ಸಂಚಯನಕ್ಕೆ ಕಾರಣವಾಗುವಂತಹ ವಿಚಾರಗಳನ್ನು ಸೃಷ್ಟಿ ಮಾಡೋದಕ್ಕೆ ಇವರಿಗೆ ಹೇರಳವಾದ ಅವಕಾಶ ಇರುತ್ತೆ. ಈ ಹೇರಳವಾದ ಅವಕಾಶ ಮತ್ತು ಯಾರಿಂದಲೂ ಬರುವಂಥದ್ದಲ್ಲ, ಅದು ಕೇವಲ ಶನೈಶ್ಚರನಿಂದಲೇ ಬರುವಂಥದ್ದು. ಅಷ್ಟೇ ಅಲ್ಲ, ಇವರಿಗೆ ಯೋಗಕಾರಕನಾದಂತಹ ಶುಕ್ರನಿಂದ ಬರುವಂಥದ್ದು. ಶುಕ್ರ ವಿಶೇಷವಾಗಿ ಇವರಿಗೆ ಯಾಕೆ ಯೋಗಕಾರಕ ಅಂದರೆ, ಇವನು ಈ ರಾಶಿಯವರಿಗೆ ತ್ರಿಕೋನದ ಮನೆಯ ಯಜಮಾನನಾಗಿ, ಕೇಂದ್ರ ಸ್ಥಳದ ಯಜಮಾನನಾಗಿ ಯೋಗಕಾರಕನಾಗಿರ್ತಾನೆ. ಶುಕ್ರ ಅಂದರೆ ಮತ್ತೆ ಬೇರೆ ಯಾರೂ ಅಲ್ಲ, ಅದು ದೇವಿಯಾಗಿರ್ತಾಳೆ. ಹಾಗಾಗಿ ದೇವಿಗೆ ಶರಣಾಗೋದ್ರ ಮೂಲಕ, ಶಿವನಿಗೆ ಶರಣಾಗೋದ್ರ ಮೂಲಕ, ಶಿವ ಅಂದರೆ ಯಾರು, ಮತ್ತು ಪ್ರತ್ಯಕ್ಷವಾಗಿ ಆತ ಶನೈಶ್ಚರನೇ ಆಗಿರ್ತಾನೆ. ಹಾಗಾಗಿ ಶಿವ ಮತ್ತು ಶಕ್ತಿಗೆ ಶರಣಾಗೋದ್ರ ಮೂಲಕವಾಗಿ ಮಕರ ರಾಶಿಯವರು ಈ ಇಡೀ ವರ್ಷವನ್ನು ತಮ್ಮ ನೆಲೆಯಲ್ಲಿ ಅನೇಕ ರೀತಿಯ ಲಾಭಗಳನ್ನು ನಿರ್ಮಾಣ ಮಾಡಿಕೊಳ್ಳುವ, ಮನಸ್ಸನ್ನು ಪ್ರಫುಲ್ಲಗೊಳಿಸಿಕೊಳ್ಳುವ ಥರತ್ತ ತಮ್ಮ ಈ ಒಂದು ಕಾಯಕವನ್ನು ಮುಂದುವರಿಸಬಹುದಾಗಿದೆ. ಅಷ್ಟೇ ಅಲ್ಲ, ಯಶಸ್ಸನ್ನು ಕೂಡ ಪಡೆಯಲಿಕ್ಕೆ ಅವಕಾಶಗಳನ್ನು ಇವರು ನಿರ್ಮಿಸಿಕೊಳ್ಳಬಹುದಾಗಿದೆ. ಎಲ್ಲ ರೀತಿಯ ಒಳಿತುಗಳು ಇವರಿಗೆ ದಕ್ಕಲಿ ಅಂತ ಕೇಳ್ಕೊಳ್ತಾ ಇದನ್ನು ಇಲ್ಲಿ ಮುಗಿಸ್ತಿದ್ದೇನೆ. ನಮಸ್ಕಾರ.